Hey guys, good morning. ಸೊ ಏನು ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ. ಆಲ್ರೆಡಿ ಟೈಮ್ 11 ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇವಾಗ ಹಬ್ಬದ ಸೀಸನ್ ಆಗಿರೋದ್ರಿಂದ ಅಂತೂ ಮನೆ ಕ್ಲೀನಿಂಗ್ ಮಾಡೋದ್ರಲ್ಲೇ ಟೈಮ್ ಆಗ್ತಾ ಇದೆ. ಸಂಜೆನೇ ಇನ್ನೇನಿದ್ರು ಫ್ರೆಶ್ ಅಪ್ ಅದೆಲ್ಲನೂ. ಮತ್ತು ಇನ್ನೇನು ಆ್ಯಂಡ್ ಇವಾಗ ಸದ್ಯಕ್ಕೆ ನಾನು ನನ್ನ ಜಾಬ್ ನನ್ನ ಕೆಲಸ ಏನಂದರೆ ಫ್ರಿಜ್ನ ಕ್ಲೀನ್ ಮಾಡಬೇಕು ಇವಾಗ. ಸೊ ಈ ಹಬ್ಬ ಆ ಥರದ್ದೆಲ್ಲ ಬಂದರೆ ಈ ಥರ ನನ್ನ ಕೆಲಸ ನನಗೆ ಕೊಟ್ಬಿಡ್ತಾರೆ. ಅಂದರೆ ಇದು ಮಾಡಲೇಬೇಕು ಅನ್ನೋ ಥರ. ನಾನು ಡೈಲಿ ಕೆಲಸ ಮಾಡದೇ ಹೋದ್ರು ಇದೆಲ್ಲ ಏನಂದರೆ ಸ್ವಲ್ಪ ನೀಟಾಗಿ ಹ್ಯಾಂಡ್ಲ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಇದೆಲ್ಲ ನನಗೆ ಜವಾಬ್ದಾರಿ. ನಮ್ಮ ಮನೇಲಿ ಇದೆಲ್ಲ ಕ್ಲೀನ್ ಮಾಡೋದೆಲ್ಲನೂ ಸ್ವಲ್ಪ ಟಿ ವಿದು ಏನಾದ್ರು ಸ್ವಲ್ಪ ತುಂಬ ಏನು ಹೇಳ್ತೀವಿ ಗೊತ್ತಾಗ್ತಾ ಇಲ್ಲ ನನಗೆ. ಸ್ವಲ್ಪ ನೀಟಾಗಿ ಹ್ಯಾಂಡ್ಲ್ ಮಾಡೋವಂಥ ಅಂದರೆ ಎಲೆಕ್ಟ್ರಿಕ್ ಇರೋವಂಥದ್ದನ್ನೆಲ್ಲ ಸ್ವಲ್ಪ ನಾನೇ ಮಾಡೋವಂಥದ್ದು. ಸೊ ಇವಾಗ ತುಂಬ ಗಲೀಜಾಗಿದೆ. ಇದಕ್ಕೆ ನಾನು ಏನು ಮಾಡ್ತೀನಿ ಯೂಶ್ವಲಿ ಅಂತ ಅಂದರೆ ಜಸ್ಟ್ ಒಂದು ಸ್ಕ್ರಬ್ಬರ್ಗೆ ಏನಿರುತ್ತೆ ಅದಕ್ಕೆ ವಿಮ್ ಲಿಕ್ವಿಡ್ ಇರುತ್ತಲ್ಲ, ವಿಮ್ ಲಿಕ್ವಿಡ್ ಹಾಕೊಬೋದು. ವಿಮ್ ಲಿಕ್ವಿಡ್ ಹಾಕೊತೀನಿ. ಆಮೇಲೆ ಒರೆಸ್ಬೇಕಾದ್ರೆ ಏನು ಮಾಡ್ತೀನಿ, ಸ್ವಲ್ಪ ವಾಟರ್ಗೆ ವಿನಿಗರ್ ಮಿಕ್ಸ್ ಮಾಡ್ತೀನಿ, ವೈಟ್ ವಿನಿಗರ್ ಏನಿರುತ್ತೆ ಅದನ್ನು. ಸೊ ಫಸ್ಟ್ ಎಲ್ಲ ನೀಟಾಗಿ ಉಜ್ಜಿ ಎಲ್ಲ ನೀಟಾಗಿ ಆದಮೇಲೆ ವಿಮ್ಮಲ್ಲಿ ಕರೆಂಟ್ ಆಫ್ ಮಾಡಬೇಕು, ಗೊತ್ತಿರ್ತದೆ. ಫ್ರಿಜ್ ಆಫ್ ಮಾಡಬೇಕು. ಫ್ರಿಜ್ ಆಫ್ ಮಾಡಾದ್ಮೇಲೆ ಇದೆಲ್ಲ ಮಾಡಬೇಕು. ಸೊ ಫಸ್ಟ್ ಎಲ್ಲ ತೆಗ್ದುಬಿಟ್ಟಿದ್ದೀನಿ. ವಿಮ್ಮಲ್ಲೆಲ್ಲ ನೀಟಾಗಿ ಇದು ಮಾಡಾದ್ಮೇಲೆ ಒಂದ್ಸಲಿ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಬೇಕಾದ್ರೆ ನಾನು ವಿನಿಗರ್, ವೈಟ್ ವಿನಿಗರ್ನ ವಾಟರ್ ಜೊತೆ ಮಿಕ್ಸ್ ಮಾಡಿ ಮಾಡ್ತೀನಿ. ಇಷ್ಟು ನಾನು ಮಾಡೋವಂಥದ್ದು ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ. ಸೊ ಒಂದು ಟೂತ್ ಬ್ರಷ್ ಎಲ್ಲ ಇಟ್ಕೊತೀನಿ. ಏನಕ್ಕಂತ ಅಂದರೆ ಸೊ ಈ ಥರ ಇದೆಲ್ಲ ಇರುತ್ತೆ ನೋಡಿ. ಈ ಥರದ್ದೆಲ್ಲ ಇದ್ದಾಗ ಅಂದರೆ ಇಲ್ಲೆಲ್ಲನೂ ಸ್ವಲ್ಪ ಗಲೀಜಾಗಿರುತ್ತೆ. ಇಲ್ಲಿ ಏನಿದೆ ರಬ್ಬರ್ ಹತ್ರ ಎಲ್ಲನೂ ಗಲೀಜಾಗಿರುತ್ತೆ. ಸೊ ಅಲ್ಲೆಲ್ಲನೂ ಕ್ಲೀನ್ ಮಾಡಬೇಕಂತ ಅಂದರೆ ಟೂತ್ ಬ್ರಷಿಂದ ಕ್ಲೀನ್ ಮಾಡ್ಕೊಬೋದು. ಸೊ ಇಷ್ಟು ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿ. ನೋಡ್ಬೋದು ಫ್ರಿಜ್ ಎಷ್ಟು ಗಲೀಜಾಗಿದೆ ಅಂತ ಹೇಳಿ. ಸೊ ಇದೇನಿದೆ ಇದೆಲ್ಲ ತೆಗ್ದುಬಿಟ್ಟಿದ್ದೀನಿ ನಾನು ಸದ್ಯಕ್ಕಿಷ್ಟು. ಇಲ್ಲ ಸ್ವಲ್ಪ ಫ್ರಿಜ್ಜಲ್ಲಿರುವಂಥದ್ದೆಲ್ಲ ಇಲ್ಲ ಇಟ್ಕೊಬಿಟ್ಟಿದ್ದೀನಿ. ಸೊ ಇದನ್ನು ಕ್ಲೀನ್ ಮಾಡಬೇಕಷ್ಟೇ ಇವಾಗ. ಹೇ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ನಾನು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಎಲ್ಲ ಇದೇನಿದೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಗಣೇಶ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ. ಸೊ ಫ್ರಿಜ್ ಕ್ಲೀನಿಂಗ್ ಮಾಡ್ತಾ ಇದೆ ನಾನೇ. ಅದನ್ನು ನಾನು ತೋರಿಸ್ತೀನಿ ಹೇಗೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿ. ಆ್ಯಂಡ್ ಇವತ್ತು ಹೊಸದಾಗಿ ಇದನ್ನು ಯೂಸ್ ಮಾಡಿದ್ದೀನಿ. ಯಾರಿದು ಬಯೋಟಿಕ್ದು ಬಯೋನೀಮ್ ಶ್ಯಾಂಪು ಇದು. ಸೊ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ಎರಡೂ ಇದೆ. ಸೊ ಇದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ರಿವ್ಯೂ ಮಾಡ್ತೀನಿ ನಾನು, ಅಂದರೆ ಚೆನ್ನಾಗಿದೆ ಏನು ಅಂತೆಲ್ಲ ಹೇಳಿ. ಬಿಕಾಸ್ ಇದು ಫಸ್ಟ್ ವಾಶ್ ಮಾಡಿದ್ದೀನಿ. ಸೊ ಡ್ಯಾಂಡ್ರಫ್ ಶ್ಯಾಂಪು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಕ್ಕೆ ನನ್ನ ಪ್ರಕಾರ ಏನಂತಂದರೆ ಆಫ್ಟರ್ ಶ್ಯಾಂಪು ಮೇಲೆ ವಾಶ್ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ಏರೆಲ್ಲ ಡ್ರೈ ಆಗಿದ್ದಾಗ ಗೊತ್ತಾಗುತ್ತೆ ಅದು ವರ್ಕ್ ಮಾಡಿದ್ಯಾ ಇಲ್ವಾ ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫೇಸ್ ವಾಶ್ ಮಾಡಾದ್ಮೇಲೆ ಏನಂತಂದ್ರೆ ನಾನು ಏನಿದೆ ನೀರನ್ನೆಲ್ಲ ಆ ಥರ ಎಲ್ಲ ಅಂದರೆ ಒರೆಸಿಲ್ಲ, ಏನೇ ಟವಲ್ಲೆಲ್ಲ ತೊಗೊಂಡು ನಾನು ಒರೆಸಿಲ್ಲ. ಜಸ್ಟ್ ಅದಾಗದೇ ಅಬ್ಸರ್ವ್ ಆಗಲಿ ಅಂತ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇದು ಏನಿದೆ ಗುಡ್ ವೈಬ್ಸ್ದು ರೋಸಿಪ್ ಏನಿದೆ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ, ರೇಡಿಯಂಟ್ ಗ್ಲೋ ಫೇಸ್ ಸಿರಮ್. ಸೊ ಇದನ್ನು ಫಸ್ಟ್ ಆರ್ಡರ್ ಮಾಡಿದ್ದೀನಿ, ಇವಾಗ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆಲ್ಲ ನಾನು ಏನು ಬಯೋಟಿಕ್ ಯೂಸ್ ಮಾಡ್ತಾ ಇದ್ದೆ, ಅದು ಓಕೆ ಥರ ಅನಿಸ್ತು ನನಗೆ. ಸೊ ಇದ್ರದ್ದು ತುಂಬಾ ಚೆನ್ನಾಗಿದೆ ರಿವ್ಯೂ. ಸೊ ಅದಕ್ಕೆ ಇದನ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಗುಡ್ ವೈಬ್ಸ್ ಇದು ತುಂಬಾ ಚೆನ್ನಾಗಿದೆ ಅಂತ ಇದೆ. ರೋಸ್ ಹಿಪ್ ಆಯಿಲ್ ಇದು. ಸೊ ನೋಡೋಣ ಈ ಥರ ಇದೆ ಅಪ್ಲಿಕೇಟರ್ ಎಲ್ಲ. ಸೊ ಇದು ಅಮೆಝಾನಲ್ಲೆಲ್ಲ ನಿಮಗೆ ಒಂದು 200 ರುಪೀಸ್ಗೆ ಆ ಥರದ್ದೆಲ್ಲ ಸಿಗುತ್ತೆ ಇದು. ಓಕೆ, ಜಾಸ್ತಿ ತೊಗೊಳೋದು ಬೇಡ, ಸ್ವಲ್ಪ ಹಾಕ್ಕೊತೀನಿ. ಇದೇನಿದೆ ಕ್ಲೆನ್ಸ್ ಮಾಡಾದ್ಮೇಲೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋ ಮುಂಚೆ ಅಪ್ಲೈ ಮಾಡಿ. ಸೊ ಇಷ್ಟು ಇದನ್ನು ಇವಾಗ ಎರಡು ಕೈಲಿ ಜಸ್ಟ್ ನಿಮ್ಮ ಫೇಸ್ಗೆ ಅಬ್ಸರ್ವ್ ಆಗೋದು ಅಷ್ಟು ನೀವು ಮಸಾಜ್ ಮಾಡಬೇಕು. ಇದೇನಂದರೆ ಸ್ಪೆಷಲಿ ಇವಾಗ ವಿಂಟರ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ನೋಡೋಣ ಇದನ್ನು ಹೇಗೆ ವರ್ಕ್ ಆಗುತ್ತೆ. ಸ್ಮೆಲ್ ಎಲ್ಲ ಓಕೆ, ಇದ್ರದ್ದೇ ಓಕೆ, ಅಷ್ಟೊಂದು ಸ್ಟ್ರಾಂಗ್ ಏನಿಲ್ಲ. ನೋಡೋಣ ಇದ್ರದ್ದು ಅಷ್ಟೇ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ನಿಮಗೆ. ಯೂಸ್ ಮಾಡ್ಬೋದಾ, ನೀವು ತೊಗೊಬೋದಾ ಅಂತ ಹೇಳ್ತೀನಿ. ನನಗೇನು ಅನಿಸ್ತು ಅಂತ ಬೇಸಿಕಲಿ ನಾನು ಹೇಳ್ತೀನಿ.
ಅದ್ರ ಮೇಲೆ ನಿಮಗೆ ಬಿಟ್ಟಿರೋದು. ಆಲ್ರೆಡಿ ಇದನ್ನು ಕೆಲವರು ಯೂಸ್ ಮಾಡೇ ಇದ್ದೀನಿ ಅನ್ಕೊತೀನಿ ನನ್ನ ಪ್ರಕಾರ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಒಂಥರ ಗ್ಲೋ ಕೊಡ್ತಾ ಇದೆ ಸದ್ಯಕ್ಕೆ. ಒಂದು ಸ್ವಲ್ಪ ಸ್ಟಿಕ್ಕಿ ಅಂತ ಫೀಲ್ ಆಗ್ತಾ ಇದೆ ನನಗೆ. ನೀವು ನೋಡ್ಬೋದು ಸ್ಟಿಕ್ಕಿ ಅಂತ ಫೀಲ್ ಆಗ್ತಾ ಇದೆ. ಇದು ಆಯಿಲ್ ಬೇಸ್ಡ್ ಏನಿದೆ ಸಿರಮ್ ಇದು. ಸೊ ನಿಮಗೆ ವಾಟರ್ ಬೇಸ್ಡ್ ಸಿರಮು ಬರುತ್ತೆ. ನಿಮ್ಗೆ ಏನಾದ್ರು ಆಯಿಲಿ ಸ್ಕಿನ್ ಇದ್ದರೆ ವಾಟರ್ ಬೇಸ್ಡ್ ಯೂಸ್ ಮಾಡಿ. ಐ ಥಿಂಕ್ ಫಸ್ಟ್ ಯೂಸ್ಗೆ ಗೊತ್ತಾಗ್ತಾ ಇದೆ. ಆಯಿಲಿ ಸ್ಕಿನ್ ಅವ್ರಿಗಂತೂ ಬಿಗ್ ನೋ. ಸೊ ಏನಕ್ಕಂತಂದರೆ ಇದು ಆಲ್ರೆಡಿ ಸ್ವಲ್ಪ ಸ್ಟಿಕ್ಕಿ ಆಗಿದೆ. ಆಯಿಲಿ ಸ್ಕಿನ್ ಅವರು ಅಷ್ಟೊಂದು ಯೂಸ್ ಮಾಡೋದು ಒಳ್ಳೆದಲ್ಲ ಅನಿಸುತ್ತೆ. ಬಟ್ ಡ್ರೈ ಟು ಕಾಂಬಿನೇಷನ್ ಸ್ಕಿನ್ ಅವ್ರು ಏನಿದೆ, ನಾರ್ಮಲ್ ಟು ಡ್ರೈ ಸ್ಕಿನ್ ಇಲ್ಲ ಅಂದರೆ ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್, ಈ ಥರದವರು ಖಂಡಿತ ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಇದನ್ನು ಹಾಕೊಂಡಾಗ ಒಂದು ಸ್ಟೆಪ್ನ ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು. ಏನಾದರೂ ಮಸಾಜ್ದು ಏನಾದರೂ ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು ಇದು ಹಾಕೊಂಡಾಗ. ಸೊ ಓಕೆ, ನನಗೇನೋ ಓಕೆ ಅನಿಸ್ತದೆ. ನೋಡೋಣ, ನೆಕ್ಸ್ಟ್ ನಾನು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿದ್ದು. ಸೊ ಸದ್ಯಕ್ಕೆ ಇಷ್ಟು. ಇದೊಂದು ಸ್ವಲ್ಪ ಸೆಟ್ ಆಗಲಿ. ಸೆಟ್ ಆದಮೇಲೆ ಇದನ್ನು ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಸೊ ಸ್ವಲ್ಪ ಇದು ಫೇಸ್ಗೆ ಅಬ್ಸರ್ವ್ ಆಗಬೇಕಷ್ಟೇ. ಸೊ ಇಷ್ಟಿದೆ ಕತೆ. ಆ್ಯಂಡ್ ಬರ್ಗರ್ ಮಾಡೋಣ ಅಂತ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಸೊ ನಿಮ್ಮ ಜೊತೆ ಅದನ್ನು ರೆಸಿಪಿನ ಶೇರ್ ಮಾಡ್ತೀನಿ, ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಜಸ್ಟ್ ಮೆಕ್ಡೊನಾಲ್ಡ್ಸ್ದು ಆಲೂ ಟಿಕ್ಕಿ ಬರ್ಗರ್ ಇರುತ್ತಲ್ಲ, ಮೆಗ್ ಆಲೂ, ಅದ್ರದ್ದೇ ಟೇಸ್ಟ್ ಇರುತ್ತೆ ಸೇಮು. ಸೊ ತುಂಬಾ ಈಸಿ. ಆ್ಯಂಡ್ ಮನೇಲಿ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಕೂಡ ತಿನ್ಬಹುದು. ಏನಕ್ಕಂತಂದರೆ ಅಲ್ಲೋದಾಗ ಅಷ್ಟೊಂದು ಜಾಸ್ತಿ ಇರುತ್ತೆ. ಆ್ಯಂಡ್ ಇವಾಗ ಔಟ್ಸೈಡ್ ಹೋಗಿ ತಿನ್ನೋದು ಅಷ್ಟು ಸೇಫ್ ಅಲ್ಲ ಅಂತ ಎಷ್ಟೊಂದು ಜನ ತಿಂತಾನೆ ಇಲ್ಲ. ಸೊ ಆ ಥರ ಕ್ರೇವಿಂಗ್ಸ್ ಏನಿದೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಯೂಶಲಿ ನನಗೂ ಅಷ್ಟೇ ಕ್ರೇವಿಂಗ್ಸ್ ಜಾಸ್ತಿ ಆಗಿದೆ ಬರ್ಗರ್ದೆಲ್ಲ. ನಾನು ಲಾಸ್ಟ್ ಟೈಮ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಅವಾಗ ಶೇರ್ ಮಾಡಿಲ್ಲ ನಿಮ್ಮ ಜೊತೆ. ಏನಕ್ಕಂದರೆ ಫಸ್ಟ್ ಟೈಮ್ ಮಾಡಿದಾಗ ಹೇಗೆ ಬರ್ತೇನೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ತಮ್ಮಂಗೆ ಅದು ತುಂಬಾ ಇಷ್ಟ ಆಯಿತು. ಅವನಂದ ಇವತ್ತು ಮಾಡೋದು ತುಂಬ ಚೆನ್ನಾಗಿತ್ತು ನೀನು ಮಾಡಿದ್ದು ಅಂತ. ಸೊ ಮಾಡ್ತೀನಿ, ಅದ್ರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಸಿಂಪಲ್ ರೆಸಿಪಿ. ಸೊ ಸದ್ಯಕ್ಕೆ ಇಷ್ಟು. ಇದ್ರದ್ದು ಏನಾರ ನಿಮ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನೀವು ನೆಕ್ಸ್ಟ್ ವ್ಲಾಗ್ನ ನೋಡಬೇಕಾಗತ್ತೆ. ಏನಕ್ಕೆ ಇವಾಗ ಇಷ್ಟು ಯೂಸ್ ಮಾಡಿದ್ದೀನಿ, ನೀವು ನೋಡ್ಬೋದು ಇಷ್ಟು ಯೂಸ್ ಮಾಡಿದ್ದೀನಿ ಅಂತ ಹೇಳಿ ನೀವು ನೋಡ್ಬೋದು. ಇಷ್ಟು ಯೂಸ್ ಮಾಡಿದ್ದೀನಿ. ಸೊ ಇಷ್ಟು ಯೂಸ್ ಮಾಡಿರೋದ್ರಿಂದ ಅಮ್ಮ ಒಂದ್ಸಲ ಯೂಸ್ ಮಾಡಿದ್ದಾರೆ, ನನ್ನ ತಮ್ಮ ಒಂದ್ಸಲ ಯೂಸ್ ಮಾಡಿದ್ದಾರೆ, ಆ್ಯಂಡ್ ನಾನು ಒಂದ್ಸಲ ಯೂಸ್ ಮಾಡಿದ್ದೀನಿ ಇವತ್ತು. ಸೊ ಇದು ಶ್ಯಾಂಪು ವಿತ್ ಕಂಡೀಷ್ನರ್ ಇರೋದ್ರಿಂದ ಒಳ್ಳೆಯದು ಡ್ಯಾಂಡ್ರಫ್ಗೆ. ಏನಕ್ಕಂದರೆ ಡ್ಯಾಂಡ್ರಫ್ ಶ್ಯಾಂಪೂಸ್ ಯೂಶಲಿ ಏನು ಮಾಡುತ್ತೆ, ಇದನ್ನ ಡ್ರೈ ಎಲ್ಲ ಮಾಡಿಬಿಡುತ್ತೆ. ಸೊ ಇದನ್ನು ಹೊಸ ಪ್ರಾಡಕ್ಟ್ ಅಂತೂ ಅಲ್ವೇ ಅಲ್ಲ. ಆ್ಯಂಡ್ ಮೋರ್ ಸ್ಪಾನ್ಸರ್ಡ್ ಪ್ರಾಡಕ್ಟು ಅಲ್ಲ. ಇದು ನಂದು ದುಡ್ಡಿಂದ ನಾನು ತೊಗೊಂಡು ಬಂದಿರೋದು ಅಷ್ಟೇ. ಸೊ ಯೂಶಲಿ ನಿಮ್ಗೆ ಗೊತ್ತು, ನೀವೇನೋ ತುಂಬ ಹಿಂದೆಯಿಂದ ನಾನು ಏನೋ ಫಾಲೋ ಮಾಡ್ತಾ ಇದ್ರೆ, ತುಂಬ ಬಿಗಿನಿಂಗಿಂದ ಏನಾದ್ರು ನೀವು ನನ್ನ ಫಾಲೋ ಮಾಡ್ತಾ ಇದ್ರೆ, ನೀವೇನಾದ್ರು ಬಿಗಿನಿಂಗಿಂದ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ನಾನು ಹೊಸ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ಸೊ ಇಷ್ಟ ಆದರೆ ಏನು ಮಾಡಬೇಕು, ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸದ್ಯಕ್ಕಿಷ್ಟು. ನಾನು ನಿಮಗೆ ಫ್ರಿಜ್ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ ಅದರದ್ದು ತೋರಿಸ್ತೀನಿ, ಅಪ್ಡೇಟ್ಸ್ ಅದೇನಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ಮಾಯ್ಶ್ಚರೈಸರ್ ಹಾಕೋಣ. ಆ್ಯಂಡ್ ಇದ್ರದ್ದು ನಾನು ರಿವ್ಯೂ ಮಾಡಿದ್ದೀನಿ ಪಾಂಡ್ಸ್ದು ಸೂಪರ್ ಲೈಟ್ ಜೆಲ್ ಮಾಯ್ಶ್ಚರೈಸರ್. ತುಂಬಾ ಚೆನ್ನಾಗಿದೆ ಇದು ಪಾಂಡ್ಸ್ದು. ಸೊ ಇದ್ರ ರಿವ್ಯೂ ನೀವು ಬೇಕಾದ್ರೆ ಸಪ್ರೇಟಾಗಿ ನೋಡಿ. ಸೊ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಏನಾಯಿತು, ಸೀರಮ್ ಹಾಕೊಂಡಿದ್ದು ಏನಾಗಿದೆ, ಫುಲ್ ಕಂಪ್ಲೀಟಾಗಿ ಸೆಟ್ ಆಗಿದೆ. ಸೊ ಸೆಟ್ ಆದಮೇಲೆ ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಏನಂದರೆ ಏನಾಗುತ್ತೆ, ಡ್ರೈ ಸ್ಕಿನ್ ಇರೋರಿಗೆ, ಕಾಂಬಿನೇಷನ್ ಸ್ಕಿನ್ ಇರೋರ್ಗಾದ್ರೂ ಇಲ್ಲಿ ನಿಮಗೆ ಏನಾದರೂ ಜಾಸ್ತಿ ಹೊಡ್ಕೊಳತ್ತೆ ಅನ್ಸುತ್ತಲ್ಲ. ಸೊ ಏನಂತ ಅಂದರೆ ಮಾಯ್ಶ್ಚರೈಸರ್ ಹಾಕ್ಬೇಕಾದ್ರೆ ಜಸ್ಟ್ ಮೇಲೆ ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಹಿಂಗೆ ಮಸಾಜ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಯಾಕಂದರೆ ಯೂಶಲಿ ನನಗೆ ಐಬ್ರೋಸ್ ಹತ್ರ ಒಂಥರ ಕಾಣಿಸುತ್ತೆ ಅವಾಗ. ಸೊ ನೋಡೋಣ ಹೊಸ ಸಿರಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಎಷ್ಟು ಆ್ಯಂಡ್ ನೀವು ನನ್ನ ಚಾನಲಲ್ಲಿ ಇನ್ನೂ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ನಾನು ಅದ್ರ ಮೇಲೆ ವೀಡಿಯೋಸ್ ಮಾಡೋದಕ್ಕೂ ಇಷ್ಟಪಡ್ತೀನಿ. ಏನಕ್ಕಂತ ಅಂದರೆ
ಕೆಲವ್ರಿಗೆ ಒಂದೊಂದು ಥರ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆವಾಗ ಚೆನ್ನಾಗಿರುತ್ತಲ್ಲ, ನಿಮ್ಗೆ ಏನು ಬೇಕು ಅದನ್ನ ನಾನು ವಿಡಿಯೋ ಅದ್ರ ಬಗ್ಗೆ ನಾನು ರಿಲೇಟೆಡ್ ವೀಡಿಯೋಸ್ ಮಾಡಿದ್ರೆ ನಿಮಗೂ ಯೂಸ್ ಆಗುತ್ತೆ. ಸೊ ನನಗೂ ಓಕೆ, ನಾನೇನೋ ಒಬ್ರಿಗೆ ಹೆಲ್ಪ್ ಆಗೋ ಥರ ಆಗಲಿ, ಯೂಸ್ ಆಗೋ ಥರ ಆಗಲಿ ವಿಡಿಯೋ ಮಾಡಿದ್ದೀನಿ ಅನ್ನೋ ಥರ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಇಷ್ಟು ಕತೆ, ಇನ್ನೂ ಜಾಸ್ತಿ ಮಾತಾಡೋದು ಬೇಡ, ಕುತ್ಕೊಂಡು. ಸೊ ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಾಯಿತು. ಓಕೆ, ಬಟ್ ಈ ಏನಿದೆ ಸೀಸನ್ಗೆ ಈ ಥರ ಇರಲೇಬೇಕು, ಇಲ್ಲಾಂದ್ರಂತೂ ಆಗೋದೇ ಇಲ್ಲ, ಎಲ್ಲ ಕಡೆ ಉಳ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಕಾಣಿಸೋದೇ ಇಲ್ಲ. ಸೊ ಈ ಥರ ಒಂದ್ಸಲಿ ಟ್ಯಾಪ್ ಮಾಡ್ತೀನಿ. ಸೊ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ, ಅದು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಓಕೆ, ನಾನು ನಿಮಗೆ ಬರ್ಗರ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ. ಫಸ್ಟ್ ಇಲ್ಲಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಬೇಯಿಸಿ. ಅದಕ್ಕೆ ಇವಾಗ ನಾನು ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಬಂದ ಜೊತೆ ತಿನ್ನೋದ್ರಿಂದ ಸ್ವಲ್ಪ ಖಾರ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಏನಿದೆ ಜೀರಿಗೆ ಪೌಡರ್ ಹಾಕೊಂತ ಇದ್ದೀನಿ. ಇದು ಹುರಿದ್ಬಿಟ್ಟು ಇದನ್ನ ಪೌಡರ್ ಮಾಡ್ಕೊಂಡಿರೋದು. ಸೊ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ ಇದು. ನೆಕ್ಸ್ಟ್ ಸ್ವಲ್ಪನೇ ನಾನು ಹಳದಿ ಪೌಡರ್ ಹಾಕೊತಾ ಇದ್ದೀನಿ. ತುಂಬಾನೇ ಕಡಿಮೆ ಹಳದಿ ಪೌಡರ್ನ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕೊರೆಂಡರ್ನ, ಇದನ್ನೇನಿದೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗೆ ಕತ್ತರಿಸಿ ಹಾಕ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸಾಲ್ಟ್, ನಿಮ್ಗೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಸಾಲ್ಟ್ ಹಾಕ್ತಾ ಇದೀನಿ ಇಲ್ಲಿ. ಇದಾದ್ಮೇಲೆ ಇವಾಗ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಂದ್ರೆ ಅಕ್ಕಿ ಹಸಿಟ್ಟನ್ನ ಹಾಕೋದು. ಸೊ 4 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಸಿಟ್ಟನ್ನ ಹಾಕೊಂತಾ ಇದೀನಿ ಇಷ್ಟಕ್ಕೆ. ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಎಷ್ಟು ಬೇಕಾಗತ್ತೆ ಅಂತ. ತುಂಬಾ ಜಾಸ್ತಿನೂ ಹಾಕಕ್ ಹೋಗ್ಬೇಡಿ, ನಿಮ್ಗೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಇವಾಗ ಸ್ವಲ್ಪ ಲೆಮನ್ ಹಾಕೊಂತಾ ಇದೀನಿ ನಾನು, ಒಂದು ಸ್ವಲ್ಪ ಲೆಮನ್, ತುಂಬಾ ಜಾಸ್ತಿ ಲೆಮನ್ ಕೂಡ ಬೇಡ. ಸೊ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದನ್ನ ಈ ತರ ಪ್ಯಾಟಿ ತರ ಮಾಡ್ಕೊಂತಾ ಇದೀನಿ. ಮಾಡಿ ಈ ತರ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ. ಜಸ್ಟ್ ತುಂಬಾ ನೀರ್ ಹಾಕೊಂಬೇಡಿ, ನೀರ್ ಹಾಕೊಂಡ ಒಂಥರ ಹೊಡೆದಂಗ. ಸೊ ಇವಾಗ ಆಯಿಲ್ ನ ಕಾಯಕ್ ಇಟ್ಟಿದ್ದೀನಿ ನಾನು ಒಂದು ಪ್ಯಾನ್ ಅಲ್ಲಿ. ಈ ತರ ಮಾಡ್ಕೊಬೇಕು, ಪ್ಯಾಟಿಸ್ ನ ಸೈಡ್ ಅಲ್ಲಿ ಮಾಡಿ ಇಟ್ಕೊಳ್ಳಿ. ಸೊ ಸೈಡ್ ಅಲ್ಲಿ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಈ ತರ ಹಾಕೋದಕ್ಕೆ ಸರಿ ಹೋಗುತ್ತೆ. ಸೊ ಆಯಿಲ್ ಅಷ್ಟು ಇರ್ಬೇಕು. ಸೊ ಶಾಲೋ ಫ್ರೈ ತರ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇನೆ. ನೀವೇನಾದ್ರೂ ಅಕ್ಕಿ ಹಸಿಟ್ ಬೇಡ ಅಂತ ಅಂದ್ರೆ ಬ್ರೆಡ್ ಕ್ರಮ್ಸ್ ಕೂಡ ಹಾಕೊಬಹುದು. ನೀವು ಅಕ್ಕಿ ಹಸಿಟ್ ಬದಲಾಗಿ ಬ್ರೆಡ್ ಕ್ರಮ್ಸ್ ಕೂಡ ನೀವು ಹಾಕೊಬಹುದು. ಜಸ್ಟ್ ಸೈಡ್ ಅಲ್ಲಿ ಏನಾರ ಆಯಿಲ್ ಇರುತ್ತಲ್ಲ, ಜಸ್ಟ್ ಅಂದ್ರೆ ಒಂದ್ ಕಡೆ ನಾವು ಕಂಪ್ಲೀಟ್ ಆಗಿ ಬೆಂದಾದ್ಮೇಲೆ ಇನ್ನೊಂದ್ ಕಡೆ ಅಟ್ಲೀಸ್ಟ್ ಒಂದ್ ಕಡೆ 90% ಆದ್ರೂ ಬೆಂದಿರ್ಬೇಕು.
ಸೊ ಫಸ್ಟ್ ನಾನು ಮಯೋನಿಸ್ನ ತೊಗೊತಾ ಇದ್ದೀನಿ. ಜಸ್ಟ್ ಇಷ್ಟು ಈ ಕಡೆ ಮಾತ್ರ ರೋಸ್ಟ್ ಮಾಡಿದ್ದೀನಿ, ಈ ಕಡೆ ಆಮೇಲೆ ರೋಸ್ಟ್ ಮಾಡೋಣ ಅಂತ ಹೇಳಿ. ಸೊ ಎಷ್ಟು ಮಯೋನಿಸ್ ಹಾಕೊಂಡ್ರೆ ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಇದು ನಿಮ್ಗೆ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಹಾಕೊಬೋದು. ಅದಾದ್ಮೇಲೆ ಇಲ್ಲಿ ನಾನು ಪ್ಯಾಟಿನ ಇಡ್ತಾ ಇದ್ದೀನಿ. ಸೊ ಇದಿಟ್ಟಾದ್ಮೇಲೆ ನಾನು ಇಲ್ಲಿ ಚೀಸ್ ಹಾಕೊಳ್ಳೋಣ. ಸೊ ಚೀಸ್ ಏನಾರ ಇಲ್ಲ ಅಂತ ಅಂದ್ರೆ ಮಯೋನಿಸ್ ಸಾಕಾಗುತ್ತೆ. ಇಲ್ಲ ಮಯೋನಿಸ್ ಇದ್ರೆ ಚೀಸ್ ಇದ್ರೆ ಎರಡು ಇದ್ರೆ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಇದ್ರ ಮೇಲೆ ಚೀಸ್ ಹಾಕ್ತಾ ಇದ್ದೀನಿ. ಸೊ ಚೀಸ್ ಹಾಕಾದ್ಮೇಲೆ ಆನಿಯನ್ ಅಂಡ್ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ. ಸ್ವಲ್ಪ ಜಸ್ಟ್ ಸ್ವಲ್ಪ, ತುಂಬಾ ಬೇಡ, ಏನಕ್ಕಂದ್ರೆ ಚೀಸಲ್ಲೇ ಏನಿರುತ್ತೆ ಸಾಲ್ಟ್ ಇರುತ್ತೆ. ಸೊ ಬೇಡ. ಮತ್ತೆ ಇದಕ್ಕೆ ಮಯೋನೀಸ್ ಹಾಕೊಬಹುದು. ಸೊ ಚೆನ್ನಾಗಿರುತ್ತೆ ಅವಾಗ ಟೇಸ್ಟ್. ಸೊ ಇಷ್ಟ ಹಾಕಿ ಕ್ಲೋಸ್ ಮಾಡಬೇಕು. ಇದನ್ನ ಕ್ಲೋಸ್ ಮಾಡಿ ಅಂಚಲ್ ಸ್ವಲ್ಪ ಮಾತ್ರ ಇವಾಗ ತೋರಿಸ್ತೀನಿ. ಸೊ ಇವಾಗ ಇದನ್ನ ಸ್ವಲ್ಪ ಮಾತ್ರ ಸುಮ್ಮನೆ ಜಸ್ಟ್ ಬಿಸಿ ಮಾಡ್ಬೇಕಷ್ಟೇ, ಅವಾಗ ಚೀಸ್ ಮೆಲ್ಟ್ ಆಗುತ್ತೆ ಅಷ್ಟೇ. ಸೊ ಇವಾಗ ತಿನ್ನೋದಕ್ಕೆ ಇದು ರೆಡಿ. ಈಗ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಅಲ್ಲಿ. ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.